ಹಾಯ್ ಹಲೋ ನಮಸ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಈಸಿಯಾಗಿ ಪರ್ಫೆಕ್ಟ್ ನಂಬರ್ಸ್ನ ಹೇಗೆ ಫೈಂಡ್ ಮಾಡೋದು ಅನ್ನುವಂತಹ ಮಾಹಿತಿನ ತಿಳ್ಕೊಂಡು ಬರೋಣ. ಓಕೆ, ಪರ್ಫೆಕ್ಟ್ ಸ್ಕ್ವೇರ್ಸ್ ಏನು ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂದರೆ ಫಸ್ಟ್ ತಿಳ್ಕೊಳ್ಳೋಣ. ಸೊ ಪರ್ಫೆಕ್ಟ್ ಸ್ಕ್ವೇರ್ಸ್ ಅಂದರೆ ಏನು ಗೊತ್ತಾ, ಈ ಥರ ನಂಬರ್ಸ್ ನೋಡಿರ್ತಾರೆ 1 to the power of 2. ಈ 2 ಇದೆಯಲ್ಲ ಪವರು, ದ್ಯಾಟ್ ಇಸ್ ಕಾಲ್ಡ್ ಆಸ್ ಸ್ಕ್ವೇರ್. ಓಕೆ, ಸೊ 1 ಸ್ಕ್ವೇರ್, ವಾಟ್ ಇಸ್ ದಿ ಆನ್ಸರ್? 1 into 1, 1 times 1 ಅಲ್ವಾ, 1. 2 ಸ್ಕ್ವೇರ್ ಅಂದರೆ ಏನು ಬರುತ್ತೆ? 2 into 2 ವಿಚ್ ಇಸ್ ನಥಿಂಗ್ ಬಟ್ 4. ಕರೆಕ್ಟಾ? 3 ಸ್ಕ್ವೇರ್ ಕೇಳಿದ್ರೆ 3 3s ಅಂತ ಹೇಳ್ಬೇಕು ನೀವು. ಓಕೆ, ಸುಮಾರು ಜನ ಏನು ಮಾಡ್ತಾರೆ 3 2s ಅಂತ ತಗೊಬಿಡ್ತಾರೆ ಮಿಸ್ ಆಗಿ. 3 3s ಇಸ್ 9. ಕರೆಕ್ಟಾ? ಆ್ಯಂಡ್ ನಾನು 5 ಸ್ಕ್ವೇರ್ ಕೇಳಿದ್ರೆ ಏನು ಹೇಳ್ತೀರಾ ಆನ್ಸರು? 5 5s 25. ಸಪೋಸ್ ನಾನು 10 ಸ್ಕ್ವೇರ್ ಕೇಳಿದ್ರೆ ಯು ನೀಡ್ ಟು ಟೆಲ್ 10 10s 10 times 10, 10 into 10 100 ಅಲ್ವಾ. ಸೊ ನಾನು ಹೀಗೆ ಕೇಳ್ತಾ ಹೋಗ್ತೀನಿ, ನೀವು ಆನ್ಸರ್ ಹೇಳ್ತಾ ಹೋಗ್ತೀರಾ. ಎಲ್ಲಿವರೆಗೆ ಹೇಳ್ತೀರಾ? ಏನು ಹತ್ತತ್ರ ಒಂದು 15 ಸ್ಕ್ವೇರ್ ಮೆಮೊರೈಸ್ ಎಲ್ಲಿವರೆಗೆ ಮಾಡ್ಬೋದು? 15 20 25 ಅಲ್ಲಿವರೆಗೂ ಮಾಡ್ಬೋದು. ಸೊ 15 ಸ್ಕ್ವೇರ್ ಕೇಳಿದ್ರೆ ನೀವು ಹೇಳ್ತೀರಾ 225 ಅಂತ ಆನ್ಸರ್ ಹೇಳ್ತೀರಾ. ಬಟ್ ನಾನು ನಿಮ್ಗೆ 68 ಸ್ಕ್ವೇರ್ ಕೇಳ್ತೀನಿ, ಟಕ್ಕಂತ ಆನ್ಸರ್ ಹೇಳೋಕ್ಕಾಗತ್ತಾ ಇದಕ್ಕೆ? ಸೊ ಏನು ಮಾಡ್ತೀರಾ, 68 ಸ್ಕ್ವೇರ್ ಆನ್ಸರ್ ಫೈಂಡ್ ಮಾಡಬೇಕು ಅಂದರೆ 68 into 68 ಮಾಡಬೇಕು ನೀವು. ಸೊ 8 8s 64, 8 6 48, 48 plus 6 54 again, and 6 8s 48, 6 6 36 40. ಸೊ ಹಿಂಗೆ ಮಾಡಿ ಆನ್ಸರ್ನ ಫೈಂಡ್ ಮಾಡಿ ನೀವು ಆನ್ಸರ್ ಹೇಳ್ತೀರಾ. ಕರೆಕ್ಟಾ? ಈ ರೀತಿ ಮಾಡೋ ಬದಲು ದೆರ್ ಇಸ್ ಒನ್ ಮೋರ್ ವೇ ಟು ಫೈಂಡ್ ದಿ ಆನ್ಸರ್. ಈ ಪರ್ಫೆಕ್ಟ್ ನಂಬರ್ಸ್ಗೆ ಬೇರೆ ವಿಧಾನ ಇದೆ ಮಾಡೋದಕ್ಕೆ, ಕ್ವಿಕ್ಕಾಗಿ ಈಸಿಯಾಗಿ ಮಾಡೋದಕ್ಕೆ. ವಿತಿನ್ 10 ಸೆಕೆಂಡ್ಸ್ ಒಳಗಡೆ ನೀವು ಈ ಒಂದು ಆನ್ಸರ್ನ ಫೈಂಡ್ ಮಾಡ್ಬೋದು. ಓಕೆ, ಇದು ಒಂದು 15 or 20 ಸೆಕೆಂಡ್ಸ್ ತೊಗೊಂಡ್ರು ಕೂಡ ಒಂದು ಅರ್ಧದಷ್ಟು ಸಮಯ ನೀವು ಉಳಿಸ್ಬೋದು, ಹೊಸ ವಿಧಾನ ನೀವು ಯೂಸ್ ಮಾಡಿದ್ರೆ. ಅದು ಯಾವ ವಿಧಾನ ಅಂತ ನೋಡ್ತಾ ಹೋಗೋಣ ಬನ್ನಿ. ಓಕೆ, 68ನ ಹಾಗೆ ಬರ್ಕೊಳ್ಳೋಣ, ಟು ದ ಪವರ್ ಆಫ್ 2 ಅಂತ ಇದೆ. ಸೊ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಕ್ಸ್ಪ್ಲೈನು ಸ್ವಲ್ಪ ಟೈಮ್ ತೊಗೊಳ್ಬೋದು, 30 ಸೆಕೆಂಡ್ಸ್ ತೊಗೊಳ್ಬೋದು, 40 ಸೆಕೆಂಡ್ಸ್ ತೊಗೊಳ್ಬೋದು. ಆಮೇಲೆ ನೀವು ಹೇಳ್ಬಾರ್ದು 30 ಸೆಕೆಂಡ್ಸ್ ತೊಗೊಂಡಿದೆಯಲ್ಲ, ನಾನು ಮುಂಚೆ ಇದ್ದದ್ವೇನ ಮಾಡ್ತಿದ್ದೆ, ನಾನು ಅದೇ ಕಮ್ಮಿ ತೊಗೊಳ್ತಾ ಇದೆ ಅಂತ ಹೇಳ್ಬಾರ್ದು ನೀವು. ಯಾಕಂದರೆ ಬಿಕಾಸ್ ದಿಸ್ ಇಸ್ ಅ ನ್ಯೂ ಮೆಥಡ್. ಹೊಸ ವಿಧಾನ ಕಲಿಯುವಾಗ ಸ್ವಲ್ಪ ಲೇಟ್ ಆಗುತ್ತೆ, ಬಿಕಾಸ್ ನಾನು ಕೂಡ ಎಕ್ಸ್ಪ್ಲೈನ್ ಮಾಡಬೇಕು, ನಾನು ಕೂಡ ನಿಧಾನಕ್ಕೆ ಹೋಗ್ತೀನಿ. ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಇಟ್ ವಿಲ್ ಬಿಕಮ್ ಈಸಿಯರ್ ಫಾರ್ ಯು. ನೀವೇನು 10 ಸೆಕೆಂಡ್ಸ್ ಅಲ್ಲ, 5 ಸೆಕೆಂಡ್ಸಲ್ಲಿ ಆನ್ಸರ್ ಹೇಳುವಂಥ ಕೆಪಾಸಿಟಿಗೆ ಹೋಗ್ತೀರಾ ನೀವು. ಓಕೆ, ನೌ ಲೆಟ್ ಮಿ ಸ್ಟಾರ್ಟ್ ದಿ ಎಕ್ಸ್ಪ್ಲನೇಷನ್. ಈಗ 68 ಟು ದ ಪವರ್ ಆಫ್ 2 ಇದೆ. ಹಿಂಗಿದ್ದಾಗ ಏನು ಮಾಡಬೇಕು? 6 ಸ್ಕ್ವೇರ್ ಫೈಂಡ್ ಮಾಡಬೇಕು. ವಾಟ್ ಇಸ್ 6 ಸ್ಕ್ವೇರ್? 6 ಸ್ಕ್ವೇರ್ ಅಂದರೆ 6 6 ಎಷ್ಟು? 36. ಆನಂತರ 8 ಸ್ಕ್ವೇರ್ ಫೈಂಡ್ ಮಾಡಬೇಕು. 8 8s 64. ಅರ್ಥ ಆಯ್ತಾ? ವಾಟ್ಸ್ ದ ಫಸ್ಟ್ ಸ್ಟೆಪ್? ಫಸ್ಟ್ ಸ್ಟೆಪ್ ಈ ಎರಡು ನಂಬರ್ದು ಸ್ಕ್ವೇರ್ ಇಂಡಿವಿಜುವಲ್ ಆಗಿ. 6 ಸ್ಕ್ವೇರ್ 36, 8 ಸ್ಕ್ವೇರ್ 64ನ ಬರ್ಕೊಬೇಕು. ಆಮೇಲೆ ಈ ಎರಡೂ ನಂಬರ್ ಇರುತ್ತಲ್ಲ, 6 ಮತ್ತು 8, ಇದನ್ನು ಮಲ್ಟಿಪ್ಲೈ ಮಾಡಿ. 6 into 8 48. 48 ಬಂದಾದಮೇಲೆ ಡಬಲ್ ಮಾಡಿ 48ನ. ಸೊ 48 plus 48 ಎಷ್ಟು ಬರುತ್ತೆ? ಇಟ್ಸ್ ಗೋನಾ ಬಿ 96. ಸೊ ದಿಸ್ ಇಸ್ ದ ಸ್ಟೆಪ್ 2. ಅರ್ಥ ಆಯಿತು ಅಂತ ಅಂದ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು? 68 2 ಡಿಜಿಟ್ ಇರುತ್ತಲ್ಲ, ಇದರದ್ದು ಸ್ಕ್ವೇರ್ ನಂಬರ್ನ ಫೈಂಡ್ ಮಾಡಿ ಇಂಡಿವಿಜುವಲ್ ಆಗಿ. 6 ಸ್ಕ್ವೇರ್ 36, 8 ಸ್ಕ್ವೇರ್ 64. ಆಮೇಲೆ ಈ ಎರಡೂ ಡಿಜಿಟ್ ಇರುತ್ತಲ್ಲ, 6 ಮತ್ತು 8 ಎರಡನ್ನೂ ಮಲ್ಟಿಪ್ಲೈ ಮಾಡಿ. ಎಷ್ಟು ಬರುತ್ತೆ? 48 ಬರುತ್ತೆ. 48 ಬಂದಾದಮೇಲೆ ಅದನ್ನು ಡಬಲ್ ಮಾಡಿ. 48 plus 48 ಆರೋ ಮಾಡಿ, 48 into 2 ಆರೋ ಮಾಡಿ, ಜಸ್ಟ್ ಡಬಲ್ ಮಾಡಿ, 96 ಬರುತ್ತೆ. 96 ಬಂದಾದಮೇಲೆ ಈ ಮಿಡಲ್ ನಂಬರ್ ಇರುತ್ತಲ್ಲ, ಮಿಡಲ್ ನಂಬರ್ನ ಸೆಪ್ರೇಟ್ ಮಾಡಬೇಕು. ಈ ಫಸ್ಟ್ ಲಾಸ್ಟ್ ಒನ್ಸ್ ಪ್ಲೇಸ್ ಇರುತ್ತಲ್ಲ, ಅದನ್ನು ಈ ಲಾಸ್ಟಲ್ಲಿ ಬರೆದಿರ್ತಿರಲ್ಲ ನಂಬರು, ಅದ್ರ ಜೊತೆ ಆ್ಯಡ್ ಮಾಡಬೇಕು. ಸಿ, ಈ 4ನ ಹಾಗೆ ಬಿಡಬೇಕು, 4ನ ನೀವು ಕನ್ಸಿಡರ್ ಮಾಡಬಾರ್ದು. 64ಅಲ್ಲಿ ಈ 6 ಇರುತ್ತಲ್ಲ 10th ಪ್ಲೇಸು, ಅದ್ರ ಜೊತೆ ಈ ಒಂದು ಒನ್ಸ್ ನಂಬರ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಫಸ್ಟ್ ನಂಬರ್, ಲಾಸ್ಟ್ ನಂಬರ್, ಮಿಡಲ್ ನಂಬರ್ ಅಂತ ಬರ್ಕೊಂಡಿದ್ದೀನಿ ನಾನು. ಸೊ ಮಿಡಲ್ ನಂಬರಲ್ಲಿ ಒನ್ಸ್ ಪ್ಲೇಸ್ ಇದೆಯಲ್ಲ, ಅದನ್ನು ಲಾಸ್ಟ್ ನಂಬರ್ದು 10th ಪ್ಲೇಸ್ ಜೊತೆ ಆ್ಯಡ್ ಮಾಡಬೇಕು. ಆ್ಯಂಡ್ ಮಿಡಲ್ ನಂಬರ್ದು 10th ಪ್ಲೇಸ್ ಇದೆಯಲ್ಲ, ಅದನ್ನು ಈ ಫಸ್ಟ್ ನಂಬರ್ ಜೊತೆ ಕಂಪ್ಲೀಟಾಗಿ ಆ್ಯಡ್ ಮಾಡಬೇಕಾಗತ್ತೆ, ಪ್ಲಸ್ ಮಾಡಬೇಕಾಗತ್ತೆ ನೀವು. ಓಕೆ, ಸೊ ಪ್ಲಸ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ? 36 plus 9 ವಿಲ್ ಬಿ ಗೆಟಿಂಗ್ 45. ಆ್ಯಂಡ್ ಈ 6 plus 6 ಎಷ್ಟು ಬರುತ್ತೆ? 12 ಬರುತ್ತೆ ಅಲ್ವಾ? 2 ಡಿಜಿಟ್ ಬರ್ತಾ ಇದೆ, 12. ಸೊ ಆ ಥರ ಬಂದಾಗ 1ನ ಕ್ಯಾರಿ ಮಾಡಿ, 2 ಮಾತ್ರ ಬರೀರಿ ಕೆಳಗಡೆ. ಆ್ಯಂಡ್ 4 ಇದೆಯಲ್ಲ, 4ನ ಹಾಗೇ ಬರ್ಕೋಬೇಕು, ಅದನ್ನು ಟಚ್ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಎಷ್ಟು ಬರುತ್ತೆ? 45ನ 1 ಆ್ಯಡ್ ಮಾಡಿ, 1 ಕ್ಯಾರಿ ಮಾಡಿದ್ದೀವಿ ಅಂದಮೇಲೆ 1 ಆ್ಯಡ್ ಮಾಡಬೇಕಾಗತ್ತೆ. ಸೊ ದ್ಯಾಟ್ ಬಿಕಮ್ಸ್ 46. ಆ್ಯಂಡ್ 24ನ ಹಾಗೆ ಬರ್ಕೊಳ್ಳಿ. ಸೊ ದಿಸ್ ಇಸ್ ದ ಆನ್ಸರ್ ವಾಟ್ ವಿ ಗೆಟ್ ಫಾರ್ 68 ಸ್ಕ್ವೇರ್.
ಕರೆಕ್ಟಾ? ಇನ್ನೊಂದು ಕ್ವೆಶನ್ ನೋಡೋಣ. ಕಮಾನ್. 75 ಟು ದ ಪವರ್ ಆಫ್ 2 ಅಂತ ಇರುತ್ತೆ. ಸೊ ಫಸ್ಟ್ ಏನು ಮಾಡಬೇಕು? 7 7s 49. ದೆನ್ 5 ಇಂಟು 5 5 ಸ್ಕ್ವೇರ್ ಎಷ್ಟು? 25. ಆಮೇಲೆ 7 ಇಂಟು 5 35. 35 ಡಬಲ್ ಎಷ್ಟು? 70. ಸೊ ನೆಕ್ಸ್ಟ್ ಏನು ಮಾಡ್ತೀರಾ? ಇದನ್ನು ಇದ್ರ ಜೊತೆ ಆ್ಯಡ್ ಮಾಡಿ ಆ್ಯಂಡ್ ಇದನ್ನು ಇದ್ರ ಜೊತೆ ಆ್ಯಡ್ ಮಾಡಿ. ಸೊ 49 ಪ್ಲಸ್ 7 56. 0 ಪ್ಲಸ್ 2 2 ಆ್ಯಂಡ್ ದ ಲಾಸ್ಟ್ ನಂಬರ್ 5. ದಿಸ್ ಇಸ್ ಯುವರ್ ಆನ್ಸರ್. ಇನ್ನೊಂದು ಕ್ವೆಶನ್ ನೋಡೋಣ. 82 ಸ್ಕ್ವೇರ್. 8 8s 64. 2 2s 4. ಈ ಥರ ಬರೀ ಸಿಂಗಲ್ ನಂಬರ್ ಬಂದರೆ 2 2s 4 ಬರೀ ಸಿಂಗಲ್ ನಂಬರ್ ಬಂತಲ್ಲ, 2 ಡಿಜಿಟ್ ಬರ್ಕೊಳ್ಳಿ. ಸೊ 4ನ 04 ಮಾಡಿ, ಬಿಕಾಸ್ ವ್ಯಾಲ್ಯೂ ಚೇಂಜ್ ಆಗಬಾರ್ದು ಅಲ್ವಾ. ಬಟ್ 2 ಡಿಜಿಟ್ ಬೇಕು ಅಂದರೆ ಏನು ಮಾಡಬೇಕು? ಜಸ್ಟ್ 0 ಲೆಫ್ಟ್ ಸೈಡಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ 04 ಅಂತ ಬರ್ಕೊಳ್ಳಿ. ಆಮೇಲೆ ಸೇಮ್ 8 2s 16 ಮಾಡಬೇಕು. 16 ಇಂಟು 2 ಎಷ್ಟು? 16 ಡಬಲ್ ಮಾಡಿದ್ರೆ 32 ಬರುತ್ತೆ. ಏನು ಮಾಡ್ತೀರಾ ನೆಕ್ಸ್ಟು? 3ನ ಇದಕ್ಕೆ ಆ್ಯಡ್ ಮಾಡ್ತೀರಾ, 2ನ ಈ ಸಿಂಗಲ್ ಡಿಜಿಟ್ಗೆ ಆ್ಯಡ್ ಮಾಡ್ತೀರಾ. ಸೊ ಲಾಸ್ಟ್ ನಂಬರ್ನ ಹಾಗೆ ಬಿಟ್ಬಿಡ್ತೀರಾ. ಸೊ 64 ಪ್ಲಸ್ 3 ಎಷ್ಟಾಗುತ್ತೆ? 67. ಆ್ಯಂಡ್ 2 ಪ್ಲಸ್ 0 2 ಹಾಗೆ ಉಳ್ಕೊಳುತ್ತೆ. ಆ್ಯಂಡ್ 4ದು ಕೂಡ ಹಾಗೆ ಉಳ್ಕೊಳುತ್ತೆ. 6724. ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ನೋಡೋಣ. 47 ಟು ದ ಪವರ್ ಆಫ್ 2. ಸೊ 4 ಸ್ಕ್ವೇರ್ 16. 7 ಸ್ಕ್ವೇರ್ 49. ಆ್ಯಂಡ್ ಆನಂತರ 4 7s 28. 28 ಡಬಲ್ ಮಾಡಿದ್ರೆ 56. ಸೊ 5ನ ಇದಕ್ಕೆ ಆ್ಯಡ್ ಮಾಡಿ, 6ನ ಇದಕ್ಕೆ ಆ್ಯಡ್ ಮಾಡಿ. ಸೊ 16 ಪ್ಲಸ್ 5 21. 6 ಪ್ಲಸ್ 4 10 ಬರುತ್ತೆ. ಆ್ಯಂಡ್ 9ನ ಹಾಗೆ ಉಳಿಸ್ಕೊಡಿ. ಸೊ ಏನಾಗುತ್ತೆ? ಕ್ಯಾರಿ ಮಾಡಿರೋ ನಂಬರ್ ಆ್ಯಡ್ ಮಾಡಿದ್ರೆ 22 ಆಗುತ್ತೆ. ಇದು 09 ಆಗುತ್ತೆ. ಇನ್ನೊಂದು ಮಾಡೋಣ. 56 ಸ್ಕ್ವೇರ್. ಓಕೆ, ಕ್ವಿಕ್. 5 ಸ್ಕ್ವೇರ್ 25. 6 ಸ್ಕ್ವೇರ್ 36. 5 6 30. 30 ಪ್ಲಸ್ 30 60. ಆನಂತರ 25ನ 6ಗೆ ಆ್ಯಡ್ ಮಾಡಬೇಕು, 0ನ 3ಗೆ ಆ್ಯಡ್ ಮಾಡಬೇಕು ಅಲ್ವಾ. ಅಗೇನ್ ಸೊ ಇದು 31 ಆಗುತ್ತೆ. 0 ಪ್ಲಸ್ 3 3 ಆಗುತ್ತೆ. 6 ಹಾಗೆ ಉಳಿಸ್ಕೊಳ್ತೀವಿ ಅಲ್ವಾ. ಇನ್ನೊಂದು ಮಾಡೋಣ. 62 ಸ್ಕ್ವೇರ್ ಆರ್ 63 ಸ್ಕ್ವೇರ್ ಮಾಡೋಣ. ಸೊ 63 ಸ್ಕ್ವೇರ್ 36. 9 ಆಗುತ್ತೆ. 6 6 36. 3 3 9. 6 3 18. 18 ಪ್ಲಸ್ 18 ಎಷ್ಟಾಗುತ್ತೆ? 18 ಪ್ಲಸ್ 18 ದಟ್ಸ್ ಗೋನಾ ಬಿ 36. ಸೊ 3ನ 36ಗೆ ಆ್ಯಡ್ ಮಾಡಿ ಆ್ಯಂಡ್ 6ನ ಇಲ್ಲಿ ಮರಿ 9 ಇದೆ. 9 ಇದು ನಾನೇನಂತಿದ್ದೆ? ಸಿಂಗಲ್ ಡಿಜಿಟ್ ಬಂದರೆ 0 ಆ್ಯಡ್ ಮಾಡಬೇಕು ಅಂತ. ಸೊ 6ನ 0ಗೆ ಆ್ಯಡ್ ಮಾಡಿ. ಓಕೆ, ಸೊ 36 ಪ್ಲಸ್ 3 39. 6 ಪ್ಲಸ್ 0 6. ಆ್ಯಂಡ್ ಫೈನಲಿ 9ನ ಹಾಗೆ ಬರ್ಕೊಳ್ಳಿ. ಸೊ 3969 ವಿಲ್ ಬಿ ಯುವರ್ ಆನ್ಸರ್. ಈಸಿ ಇದೆಯಾ ಮೆಥಡು? ನೀವು ಟ್ರೈ ಮಾಡ್ತೀರಾ ಈ ಮೆಥಡಿಂದ? ಈ ಮೆಥಡ್ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸೊ ವಿತಿನ್ 10 ಸೆಕೆಂಡ್ಸ್ ನೀವು ಆನ್ಸರ್ನ ಫೈಂಡ್ ಮಾಡುವಂತಹ ಕೆಪಾಸಿಟಿಗೆ ಹೋಗ್ತೀರಾ. ಓಕೆ, ಸೊ ಓಕೆ ಫೈನ್ ದೆನ್. ವಿಡಿಯೋ ಮುಗೀತು. ಥ್ಯಾಂಕ್ ಯು.